ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ರಿಮೈಂಡರ್ ಥಿಯರಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೂಡ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋಲಿ ನಾವು ರೆಕರೆಂಟ್ ಡೆಸಿಮಲ್ ತಿಳ್ಕೊಳ್ಳೋಣ. ಇಲ್ಲಿಗೆ ನಮ್ಮದು ನಂಬರ್ ಸಿಸ್ಟಮ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಒಂದ್ಸಲ ಸ್ಮಾಲ್ ರಿವಿಷನ್ ನೋಡಿಕೊಂಡ್ರೆ ಟೈಪ್ಸ್ ಆಫ್ ನಂಬರ್ಸ್ ತಿಳ್ಕೊಂಡ್ವಿ ಫಸ್ಟು. ಅದಾದಮೇಲೆ ಡಿವಿಸಿಬಿಲಿಟಿ ರೂಲ್ ತಿಳ್ಕೊಂಡ್ವಿ, ಎಲ್ಲಿಂದ 0 ಇಂದ 13ವರೆಗೂ ಡಿವಿಸಿಬಿಲಿಟಿ ರೂಲ್ ತಿಳ್ಕೊಂಡ್ವಿ. ಅದಾದಮೇಲೆ ಯೂನಿಟ್ ಡಿಜಿಟು 0 ಇಂದ ಎಲ್ಲಿವರೆಗೂ 9ವರೆಗೂ ತಿಳ್ಕೊಂಡ್ವಿ. 0, 1, 5, 6 ಒಂಥರ ಬರುತ್ತೆ. ಅದಾದಮೇಲೆ 4ದು ಮತ್ತು 9ದೇ ಒಂಥರ ಬರುತ್ತೆ. ಅದಾದಮೇಲೆ 2, 3, 7, 8ದೇ ಒಂಥರ ಬರುತ್ತೆ. ಇವೆಲ್ಲ ತಿಳ್ಕೊಂಡ್ವಿ. ಆಮೇಲೆ ರಿಮೈಂಡರ್ ಥಿಯರಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರಮ್ಸು, ಅದಾದಮೇಲೆ ಡಿಫ್ರೆಂಟ್ ಟೈಪ್ ಫಾರ್ಮುಲಾಸ್ ಎಲ್ಲ ಕಲ್ತ್ಕೊಂಡ್ವಿ. a⁻n+, b⁻n ಇದ್ದರೆ ಏನಾಗುತ್ತೆ, ಆಡ್ ನಂಬರ್ ಬಂದರೆ ಏನಾಗುತ್ತೆ, ಈವನ್ ನಂಬರ್ ಬಂದರೆ ಏನಾಗುತ್ತೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರಮು ಮತ್ತು ಫಾರ್ಮುಲಾಸ್ ಎಲ್ಲ ತಿಳ್ಕೊಂಡು ರಿಮೈಂಡರ್ ಥಿಯರಮ್ ತಿಳ್ಕೊಂಡ್ವಿ. ಸೊ ಯೂನಿಟ್ ಡಿಜಿಟ್ ಕೂಡ ನಾವು ಯೂನಿಟ್ ಡಿಜಿಟಲ್ ಹೆಂಗೆ ತಿಳ್ಕೊಂಡ್ವಿ. ಇನ್ನೊಂದೇ ಒಂದು ಟಾಪಿಕ್ ರೆಕರಿಂಗ್ ಡೆಸಿಮಲ್ಲು, ಚಿಕ್ಕ ಟಾಪಿಕ್ಕು, ಬೇಗ ಮುಗಿದೋಗುತ್ತೆ. ಒಂಥರ ನಂಬರ್ ಸಿಸ್ಟಮ್ ಒಂಥರ ಇಷ್ಟ ಆಯಿತು ನನಗೆ, ಮಜಾ ಬಂತು. ಅಂದರೆ ಇಷ್ಟು ದಿನ ತುಂಬ ಕಷ್ಟಪಡ್ತಿದ್ದೀನಿ. ನಾನು ಪವರ್ಸ್ ಏನಾದ್ರು ಬಂದರೆ ಹೆಂಗೆ ಮಾಡೋದು ಗೊತ್ತಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸೊ ಈ ನಂಬರ್ ಸಿಸ್ಟಮ್ ಕಲ್ತಾದ್ಮೇಲೆ ಯೂನಿಟ್ ಡಿಜಿಟು ಮತ್ತು ರಿಮೈಂಡರ್ ಥಿಯರಮ್, ಡಿವಿಸಿಬಿಲಿಟಿ ರೂಲ್ ಈ ಮೂರು ತಿಳ್ಕೊಂಡಾದ್ಮೇಲೆ ಸೊ ಇವಾಗ ಯಾವುದೇ ಕ್ವಶನ್ ನೋಡ್ರೂ ಒಂಥರ ಟಕ್ ಅಂತ ಯೂನಿಟ್ ಡಿಜಿಟ್ ಇರುತ್ತೆ. ಸೊ ಪವರಲ್ಲಿ ಯೂನಿಟ್ ಡಿಜಿಟ್ ಬಂದರೆ ಹೆಂಗೆ ಮಾಡೋದು, ಡಿವಿಸಿಬಿಲಿಟಿ ರೂಲ್ ಬಂದರೆ ಹೆಂಗೆ ಮಾಡೋದು, ಟಕ್ ಆನ್ಸರ್ಸ್ ಬರ್ತಿದೆ. ಚೆನ್ನಾಗಿದೆ, ಒಂಥರ ಮಜಾ ಬಂತು ನನಗೆ ಹೇಳ್ಕೊಂಡು ಕೊಡೋಕ್ಕೂ. ಸೊ ರೆಕರಿಂಗ್ ಡೆಸಿಮಲ್ ಅಂತ ಅಂದರೆ ಏನಿಲ್ಲ, ರಿಪೀಟಿಂಗ್ ಡೆಸಿಮಲ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ 0.666666 ಜೀರೋ ಪೂರ್ತಿ ಹೋಯ್ತಾನೆ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಏನಾಗುತ್ತೆ, ರೆಕರಿಂಗ್ ಡೆಸಿಮಲ್ ಅಂತ ಕರಿತೀವಿ. ಇದನ್ನು ನಾರ್ಮಲ್ ಆಗಿ ಇವಾಗ ನೀವು 2 ಪವರ್ 2 ಇಂಟು 2 ಇಂಟು 2 ಇಂಟು 2 ಇಂಟು ಈ ಥರ 86 ಟೈಮ್ಸ್ ಇದ್ದರೆ ಇದನ್ನ ಹೆಂಗೆ ತೋರಿಸ್ತೀರಾ? 2 ಪವರ್ 86 ತೋರಿಸ್ತೀರಾ. ಅದೇ ಥರ ಇದನ್ನು ಯಾವುದೋ ಒಂದು ಫಾರ್ಮೇಟಲ್ಲಿ ತೋರಿಸ್ಬೋದಲ್ವಾ? ಅದು ಯಾವುದು ಅಂತಂದರೆ 0.6 ಬಾರ್, ಮೇಲ್ಗಡೆ ಬಾರ್ ಬಂತು ಅಂತಂದರೆ ಅದು ರಿಪೀಟ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಇದು 6 ಇದೆ, ಸೊ ಇಲ್ಲಿ ರಿಪೀಟ್ ಆಗ್ತಾನೆ ಇದೆಯಲ್ವ 6, ಅದಕ್ಕೆ ಇಲ್ಲಿ ಬಾರ್ ಹಾಕ್ತೀವಿ. ಇದನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನಿಲ್ಲ, 6 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ನಂಬರ್ ಇದೆ, ಎಷ್ಟು ನಂಬರ್ ಮೇಲೆ ಬಾರ್ ಇದೆ, 1 ನಂಬರ್ ಮೇಲೆ ಬಾರ್ ಇದೆ, ಸೀದಾ ತಗೊಂಡು 9ನ ಹಾಕ್ಬಿಡಿ, ಡಿನಾಮಿನೇಟರಲ್ಲಿ 9 ಹಾಕ್ಬಿಡಿ. ಇದೇ ನಿಮ್ಮ ಫ್ರ್ಯಾಕ್ಷನು. ಇದೇನಾಗುತ್ತೆ 2/3, 3 2 6, 3 3 9. ಫಾರ್ ಎಕ್ಸಾಂಪಲ್ ಇನ್ನೊಂದು, ಇದು ಅರ್ಥ ಆಗಿಲ್ಲ ಅಂತ ಅಂದರೆ 0.51515151 ಜೀವನ ಪೂರ್ತಿ ಹೋಯ್ತಾನೆ ಇರುತ್ತೆ. ಸೊ ಇದೇನಾಗುತ್ತೆ ನಮಗೆ 0.51 ಬಾರ್ ಈ ಥರ ಬರೀಬೋದು. ಯಾಕಂದರೆ 515151 ಆದಮೇಲೆ ಮತ್ತೆ ರಿಪೀಟ್ ಆಯ್ತಿರೋದು. ಸೊ ರಿಪೀಟ್ ಎಲ್ಲಿವರೆಗೂ ಆಗ್ತಿದೆಯೋ, ರಿಪೀಟ್ ಅನ್ನೋದು ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆಯೋ ಅಲ್ಲಿವರೆಗೂ ಬಾರ್ ಹಾಕಬೇಕು, ಅಂದರೆ 0.51. ಓಕೆ, ಸೊ 0.51ನ ಇಲ್ಲಿ ಮೇಲ್ಗಡೆ 51 ಬರೀರಿ, ಕೆಳಗಡೆ ಏನಿಲ್ಲಿ 2 ನಂಬರ್ ಇದೆ, 2 ನಂಬರ್ಗೆ ಬಾರ್ ಇದೆಯಲ್ವ, ಡೈರೆಕ್ಟಾಗಿ 99 ಬರೀರಿ ಅಷ್ಟೇ. ಎಷ್ಟು ನಂಬರ್ಸ್ ಮೇಲೆ ಬಾರ್ ಇರುತ್ತೋ ಅಷ್ಟು ನಂಬರ್ಸ್ಗೆ 9 ಹಾಕಿ, ಸಿಂಪಲಾಗಿ, ಇನ್ನೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಇದು 2 3ಇಂದ ಡಿವೈಡ್ ಆಗುತ್ತೆ. ಇದು 3 1s 3 7s 21, 3 3s 3 3s, ಸಿಂಪಲ್ ಫ್ರ್ಯಾಕ್ಷನ್ ಆಗೋಯ್ತು. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ. 0.723723 ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದು ಹೆಂಗೆ ಬರೀಬೋದು, 0.723 ಬಾರ್, ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ 723 ಡಿವೈಡೆಡ್ ಬೈ 3 ನಂಬರ್ ಮೇಲೆ ಬಾರ್ ಇದೆ, ಸೊ 999. ಓಕೆ, ಇಲ್ಲಿವರೆಗೂ ಈಸಿ ಇರುತ್ತೆ. ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಏನಾಗುತ್ತಿದ್ದು ಅಂದರೆ, ಸೊ ನೆಕ್ಸ್ಟ್ ಲೆವೆಲಲ್ಲಿ ಏನಾಗುತ್ತಿದ್ದು, ಫಾರ್ ಎಕ್ಸಾಂಪಲ್ 0.433333 ಇತ್ತು ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಏನೋ 4 ಬಂತು, ಆಮೇಲೆ 3333 ರಿಪೀಟ್ ಆಗ್ತಿದೆ. ಸೊ ಇದು ನಾರ್ಮಲಾಗಿ ನಾವು ರೆಕರಿಂಗ್ ಡೆಸಿಮಲ್ ನಾರ್ಮಲಾಗಿ ಫಾರ್ಮ್ಯಾಟಲ್ಲಿ ತೋರಿಸ್ಬೇಕಂದ್ರೆ ಹೆಂಗೆ ತೋರಿಸ್ಬೋದು ಇದನ್ನ, 0.43 ಬಾರ್. ಯಾಕಂದರೆ 3 ಮಾತ್ರ ರಿಪೀಟ್ ಆಗ್ತಿರೋದು, 4 ರಿಪೀಟ್ ಆಗ್ತಿಲ್ಲ, ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ಓಕೆ, ಇಲ್ಲಿವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಇದು ನೆಕ್ಸ್ಟ್ ಹೆಂಗೆ ಬರೀಬೇಕು ಅಂತ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಾರ್ ನಮಗೆ 1 ಮೇಲೆ ಇದೆ, ಬಾರ್ 1 ಮೇಲೆ ಇದೆ, ಸೊ ಇಲ್ಲಿ 9 ಬರೀತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಬಾರ್ ಇಲ್ಲ ಅಂತ ಅಂದರೆ ನಾವು ಇಲ್ಲಿ 0 ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಪಾಯಿಂಟ್ ಆದಮೇಲೆ ನಮಗೆ ಒಂದು ನಂಬರ್ ಇದೆ, ಆ ನಂಬರ್ಗೆ ಬಾರ್ ಇಲ್ಲ, ಸೊ ಬಾರ್ ಇಲ್ಲ ಅಂತ ಅಂದರೆ 0 ಹಾಕಬೇಕು, ಬಾರ್ ಇದ್ದರೆ 9 ಹಾಕಬೇಕು. ಓಕೆ, ಸೊ ಈಗ ಮೇಲ್ಗಡೆಗೆ ಬಂದರೆ 43 ಬರ್ಕೊತೀರ, ಏನು ಪ್ರಾಬ್ಲಮ್ ಇಲ್ಲ. 43 ಮೈನಸ್ ಮಾಡಬೇಕು, ಯಾಕಂದರೆ ಇದಕ್ಕೆ ಬಾರ್ ಇಲ್ಲ, ಅದಕ್ಕೋಸ್ಕರ ಇದನ್ನು -4 ಆಗುತ್ತೆ. ಓಕೆ, ಸೊ 43 - 4 39 ಡಿವೈಡೆಡ್ ಬೈ 90. ಇದಕ್ಕೋಸ್ಟು 13 3s 39, 3 30s 30 90, 13 3s 39. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು 7 6 4 6 4 6 4. ಸೊ ಇಲ್ಲಿ ನೋಡಿ,
0.7 ಆದಮೇಲೆ 646464 ಅನ್ನೋದು ರಿಪೀಟ್ ಆಗ್ತಿದೆ. ಸೊ ಇದು ಹೆಂಗೆ ಬರಿಬೋದು ನಾವು 0.764 ಬಾರ್. ಕರೆಕ್ಟ್ ಅಲ್ವಾ? ಬಾರ್ ಅನ್ನೋದು ನಮಗೆ 2 ನಂಬರ್ ಮೇಲೆ ಮಾತ್ರ ಇದೆ. ಸೊ ಫಸ್ಟು 99 ಬರ್ಕೊಳ್ಳಿ. ಅದಾದಮೇಲೆ 7ಗೆ ಬಾರ್ ಇಲ್ಲ, ಸೊ ಒಂದು 0 ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೇಲ್ಗಡೆ ಏನು ಬರುತ್ತೆ 764. ಇಲ್ಲಿ 7 ಅನ್ನೋದಕ್ಕೆ ಬಾರ್ ಇಲ್ಲ, ಅದಕ್ಕೋಸ್ಕರ ಅದನ್ನು ಮೈನಸ್ ಮಾಡಬೇಕು. 764 ಮೈನಸ್ 7 ಎಷ್ಟಾಯಿತು ನಮಗೆ? 757 ಡಿವೈಡೆಡ್ ಬೈ 990. ಅರ್ಥ ಆಗ್ತಿದೆಯಲ್ವಾ? ವೆರಿ ಸಿಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ 0.54222222 ಇಲ್ಲಿ 2222ಗೆ ರಿಪೀಟ್ ಆಗ್ತಿದೆ. ಸೊ ಇದು ಹೆಂಗೆ ಬರಿಬೋದು? 0.542 ಪವರ್ 2 ಬಾರ್. ಕರೆಕ್ಟ್ ಅಲ್ವಾ? ಸೊ ಇದು ಫರ್ದರಾಗಿ ಏನಾಗುತ್ತೆ, ಕೆಳಗಡೆ ಒಂದೇ ಬಾರ್ ಇರೋದ್ರಿಂದ ಒಂದು 9 ಹಾಕೊಂಡ್ವಿ. ಇನ್ನು 2ಕ್ಕೆ ಬಾರ್ ಇಲ್ಲ, ಸೊ 00. ಮೇಲ್ಗಡೆ 542. 2ಕ್ಕೆ ಬಾರ್ ಇಲ್ಲ, ಯಾವುದಕ್ಕೆ? 54ಗೆ. ಮೈನಸ್ 54 ಏನಾಯಿತು ನಮಗೆ? 488 ಡಿವೈಡೆಡ್ ಬೈ 900. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿಗೆ 2 ಟೈಪ್ಸ್ ಆಯಿತು. ಅರ್ಥ ಆಯ್ತಾ? ಸೊ ನಿಮಗೆ ನಾರ್ಮಲ್ ಡೆಸಿಮಲ್ಸ್ ಎಲ್ಲ ಗೊತ್ತಲ್ವ? ಈಗ 0.12 ಇದ್ದರೆ ಇದನ್ನು ಪರ್ಸೆಂಟೇಜ್ಗೆ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡೋದು ಗೊತ್ತು. ಕರೆಕ್ಟ್ ಅಲ್ವಾ? 0.12 ಇದ್ದರೆ ಏನಾಗುತ್ತೆ? 0.12 ಡಿವೈಡೆಡ್ ಬೈ 100 ಹಾಕೊತೀವಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ರಿಪೀಟೆಡ್ ಇರಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ 100 ಹಾಕೊತೀವಿ. ಇಲ್ಲಿ ರಿಪೀಟೆಡ್ ಇರೋದಕ್ಕೆ ನಾವು ಡಿವೈಡ್ ಬೈ 9 ಹಾಕೊತೀವಿ. ಸೊ ಇದಲ್ಲೇ ನಾವು ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ. ಇದೆಲ್ಲ ನಮಗೇನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದರಲ್ಲಿ ಇನ್ಯಾವ ಟೈಪ್ ಬರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ 8.21 ಬಂತು. ಆವಾಗ ಏನು ಮಾಡ್ತೀರಾ? ಇದು ಹೆಂಗೆ ಬರೀಬೋದು ನಾವು? ಈ ಥರ ಇದ್ದಾಗ ಏನಿಲ್ಲ, ಸಿಂಪಲ್ಲಾಗಿ 8 + 21ಗೆ ಬಾರ್ ಇದೆ. ಕರೆಕ್ಟ್ ಅಲ್ವಾ? 21ಗೆ ಬಾರ್ ಹಾಕಿ. ಓಕೆ, ಮುಗೀತು. ಸೊ ಇವಾಗ ಇದನ್ನು ಫರ್ದರಾಗಿ ಹೆಂಗೆ ಬರೀಬೋದು ನೀವು? ಈ 8 ಹಂಗೆ ಬರ್ಕೊಳ್ಳಿ. 8 + 21 ಇದೆ, ಅದೇ 2ಕ್ಕೂ ಬಾರ್ ಇದೆ. 21 ಡಿವೈಡೆಡ್ ಬೈ 99. ಓಕೆ, ನೆಕ್ಸ್ಟ್ ಇದು ಮತ್ತೆ LCM ಆಗುತ್ತೆ, ಸಿಂಪಲ್ಲಾಗಿ ಅಷ್ಟೇ. 99 × 8 ಎಷ್ಟಾಯಿತು? ಸೊ 99 × 8 ಅಂದರೆ 100 × 8 ಅಂತಂದರೆ 800 ಮಾಡ್ಕೊಳ್ಳಿ. ಸೊ ಅದ್ರಲ್ಲಿ ಮತ್ತೆ ನಮಗೆ 8 ತೆಗೀರಿ. 800ಅಲ್ಲಿ 8 ತೆಗೆದ್ರೆ 792. 792 + 21. 792 + 21 802 812 813. 813 ಬೈ 99 ಬಂತು. ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದೋ 2 ನಂಬರ್ ತೊಗೋಣ. 92.12121212 ಇತ್ತು ಅಂದ್ಕೊಳ್ಳಿ. ಇದು ಹೆಂಗೆ ಬರೀಬೋದು ಗೊತ್ತಾ ನಾವು? 92 + 12ಗೆ 1212 ರಿಪೀಟ್ ಆಗ್ತಿದೆ. ಕರೆಕ್ಟ್ ಅಲ್ವಾ? 12ಗೆ ಬಾರ್ ಇರುತ್ತೆ, ಡಿವೈಡೆಡ್ ಬೈ 99. ಸೊ 99 × 92 + 12 ಡಿವೈಡೆಡ್ ಬೈ 99 ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಸಿಂಪಲ್. ಓಕೆ, ಇವಾಗ ಒಂದು 2-3 ಕ್ವಶನ್ಸ್ ಮಾಡೋಣ. ಸಿಕ್ಕಾಪಟ್ಟೆ ಈಸಿ ಇದು. ಜಸ್ಟ್ ಅದನ್ನು ಹೇಳಿರಲಿಲ್ಲ ಸ್ಟಾರ್ಟಿಂಗ್ ಡೆಸಿಮಲ್ಸ್ ಫ್ರ್ಯಾಕ್ಷನ್ಸ್ ಮಾಡಿದಾಗ, ಅದಕ್ಕೋಸ್ಕರ ಇದನ್ನು ಇನ್ನೂ ಸ್ವಲ್ಪ ನಾವೀಗ ಒಂದು 2-3 ಕ್ವಶನ್ಸ್ ಮಾಡ್ಬೋಣ, ಬಂದ್ಬಿಡುತ್ತೆ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ. ದ ವ್ಯಾಲ್ಯೂ ಆಫ್ 22.4 ಬಾರ್ ಪ್ಲಸ್ 11.567, ಇದು 5, ಇದು 567, 67ಗೆ ಬಾರ್ ಇದೆ. ಮೈನಸ್ 33.599ಗೆ ಬಾರ್ ಇದೆ. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಾವು ಹೆಂಗೆ ಮಾಡ್ಬೋದು? ಇದು 22 + 4/9 + 11 ಇಲ್ಲೇನಿದೆ 5 ಇದೆ. ಕರೆಕ್ಟ್ ಅಲ್ವಾ? 567 ಇದೇನಾಗುತ್ತೆ ನಮಗೆ? 567 - 5 ಡಿವೈಡೆಡ್ ಬೈ 990 ಮೈನಸ್ 33 + 59 - 5 ಡಿವೈಡೆಡ್ ಬೈ 90. ಕರೆಕ್ಟ್ ಅಲ್ವಾ? ಇಷ್ಟು ಮಾಡಿಕೊಂಡು ಹೋಗಬೇಕಾಗುತ್ತೆ. ಅದ್ರ ಬದಲು ನಾವು ಡೈರೆಕ್ಟಾಗಿ ಇವಾಗ ಬಾರ್ ಅಂತ ಅಂದರೆ ಏನು? ರಿಪೀಟೆಡ್ ಆಗ್ತಿದೆ ಅಂತಲ್ವಾ? ಸೊ 22.4 ಬಾರ್ ಅಂದರೆ ಇದೇನು 4444 ರಿಪೀಟ್ ಆಗ್ತಿದೆ ಅಂತ. ಇಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದು ಕೊಟ್ಟಿದ್ದಾರೆ? 3 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನಾವು 3 ನಂಬರ್ಸ್ ತೊಗೋಣ. ಓಕೆನಾ? 0.444. ಇನ್ನೊಂದು ಸೆಕೆಂಡ್ ಒಂದು 567 ಅನ್ನೋದು ರಿಪೀಟ್ ಆಗ್ತಿದೆ. 0.567 ಇದು ಕೂಡ ಪ್ಲಸ್ 0.567. ನೆಕ್ಸ್ಟು ಮೈನಸ್, ಇಲ್ಲಿ ಮೈನಸ್ 0.5999. ಓಕೆ, ಇವಾಗ ಇಷ್ಟು ಮಾಡಿ ಆನ್ಸರ್ ಬಂದ್ಬಿಡುತ್ತೆ ಸಿಂಪಲ್ಲಾಗಿ. ಸೊ ಇದು ಮೈನಸ್ ಮಾಡಿದ್ರೆ 7 + 4 11, 11 - 9 2, 6 + 4 10, 10 - 9 1. ಅದಾದಮೇಲೆ ನಮಗೆ 5 + 4 9 - 5 4. ಸೊ ಏನು ಬಂತು? 412. ಅಂದರೆ ಇದು ಮೂರಕ್ಕೂ ನಮಗೆ ಈ 412 ಅನ್ನೋದು ರಿಪೀಟ್ ಆಗ್ತಾನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ
ಸಾರಿ 412 ಅಲ್ಲ, ಇಲ್ಲಿ ಹೈಯೆಸ್ಟು ಇದು 4 ಅನ್ನೋದು ಪಕ್ಕ 3 ರಿಪೀಟ್ ಆಗ್ತಿದೆ, 67 ಅನ್ನೋದು 2 ರಿಪೀಟ್ ಆಗ್ತಿದೆ, 59 ಅನ್ನೋದು 2 ರಿಪೀಟ್ ಆಗ್ತಿದೆ, ಕರೆಕ್ಟ್ ಅಲ್ವಾ? 5.67 ಇದು 9 ಅನ್ನೋದು 999 ರಿಪೀಟ್ ಆಗ್ತಿದೆ. ಸೊ ಹೈಯೆಸ್ಟ್ ಯಾವುದು, ಸಾರಿ ಲೋಯೆಸ್ಟ್ ಯಾವುದು, ಲೋಯೆಸ್ಟ್ ನೋಡ್ಕೊಬೇಕು ನಾವು. ಹೈಯೆಸ್ಟ್ 3 ನಂಬರ್ಗೂ ಬಾರ್ ಹಾಕೋಕ್ಕಾಗಲ್ಲ. ಲೋಯೆಸ್ಟ್ ಯಾವ್ದು ಇದ್ದಿದ್ದು 2 ನಂಬರ್, ಸೊ 2 ನಂಬರ್ಗೆ ಬಾರ್ ಹಾಕಬೇಕು. 0.412. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಡಿ. ಓಕೆ, ಇದನ್ನು ಹೇಳ್ತಿದೆ ಯಾಕಂದರೆ ಬರೀ 2 ಬಾರ್ ಅಂತ. ಇಲ್ಲಿ ಮ್ಯಾಕ್ಸಿಮಮ್ ನೋಡಿ 11.567 ಬಾರ್ ಅನ್ನೋದು ಬರೀ 2 ನಂಬರ್ಗಿದೆ, ಅಂದರೆ ಮ್ಯಾಕ್ಸಿಮಮ್ ಅನ್ನೋದು ಬರೀ 2 ನಂಬರ್ಗಿದೆ. ಇಲ್ಲಿ ನಾವು 3 ನಂಬರ್ಗೆ ಹಾಕೋಕ್ಕಾಗಲ್ಲ, ಮ್ಯಾಕ್ಸಿಮಮ್ 2 ನಂಬರ್ಗೆ ಹಾಕಬೇಕು. ಅದಕ್ಕೋಸ್ಕರ ನಾನು 2 ನಂಬರ್ಗೆ ಹಾಕಿದ್ದೀನಿ. ಸಿಂಪಲ್ ಅಷ್ಟೇನಾ? ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಇದಕ್ಕೆ ಏನು ಡಿಫ್ರೆನ್ಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದಕ್ಕೆ ಏನು ಡಿಫ್ರೆನ್ಸು, ಇಲ್ಲಿ ಆಪ್ಷನ್ಸ್ ಅನ್ನೋದು ನಮಗೆ 0 ಪಾಯಿಂಟ್ ಆದಮೇಲೆ ವ್ಯಾಲ್ಯೂ ಮೇಲ್ಗಡೆ ಬಾರ್ ಕೊಟ್ಟಿದ್ರು. ಇಲ್ಲಿ ನಮಗೆ ಕ್ಲೀನಾಗಿ ಫೈನಲ್ ಆನ್ಸರ್ ಕೇಳ್ತಾ ಇದ್ದಾರೆ. ಸೊ ಇದು ನಾವು ನಾರ್ಮಲ್ ಆಗಿ ಇಲ್ಲಿವರೆಗೆ ಏನು ಕಲ್ತ್ವೋ ಆ ಥರ ಮಾಡೋಣ. ಸೊ ಇಲ್ಲಿ a ಪವರ್ 0.312 0.312 ಅಂದರೆ ಬಾರ್ 2 ಇದೆ ಅಂತ ಅಂದರೆ 312 ಮೈನಸ್ 3, ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ 2 ಬಾರ್ಗೆ ಅಂದರೆ 990. ಅದಾದಮೇಲೆ a ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿರೋದು ನಮಗೆ, ಇದು a ಆಯಿತು. ಪ್ಲಸ್ ಬಿ ವ್ಯಾಲ್ಯೂ ಏನು 0.415, 4ಗೆ ಬಾರ್ ಇಲ್ಲ, 415 ಮೈನಸ್ 4ಗೆ ಬಾರ್ ಇಲ್ಲ 4, ಡಿವೈಡೆಡ್ ಬೈ 2 ನಂಬರ್ಗೆ ಬಾರ್ ಇದೆ, 1 ನಂಬರ್ ಬಾರ್ ಇಲ್ಲ ಅಂತ ಅಂದರೆ ಇದು 990 ಆಯಿತು. ನೆಕ್ಸ್ಟ್ ಪ್ಲಸ್ ಸಿ 0.309, ಇಲ್ಲಿ 0. ಒಂದೇ ನಿಮಿಷ ಇರಿ, ಕ್ವಶನ್ ನೋಡ್ತೀನಿ. ಇದೆಲ್ಲ ಪ್ರೀವಿಯಸ್ ಇರೋ ಕ್ವಶನ್ಸ್ ಕೊಟ್ಟಿರೋದು. ಇದು 0.309 ಬರೀ 9ಗೆ ಮಾತ್ರ ಬಾರಿದೆ. ಓಕೆ, 9ಗೆ ಮಾತ್ರ ಬಾರಿದೆ. ಇದೇನಾಗುತ್ತೆ 309 ಮೈನಸ್ 9 ಡಿವೈಡೆಡ್ ಬೈ 900 ಆಯ್ತಲ್ವಾ? ಸೊ ಇವಾಗ 312 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 312 ಮೈನಸ್ 3 ಮಾಡಿದ್ರೆ 309 ಬೈ 990 ಪ್ಲಸ್. ಸೊ ಇವಾಗ ನಾನು ಏನು ಗೊತ್ತು, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ, ಅದು ಯಾವುದೋ ಹುಳ ಬಂತು, ಅದಕ್ಕೆ ಗಾಳಿ ಬರಲಿ ಅಂತ ಕಿಟಕಿ ತೆಗೆದಿದ್ದೆ. ಇವಾಗ ಟೈಮ್ ಎಕ್ಸಾಕ್ಟಾಗಿ ನೈಟ್ 9 ಗಂಟೆಗೆ ಮಾಡ್ತಾಯಿದ್ದೀನಿ. ಅದು ಯಾವುದೋ ಹುಳ ಬಂತು, ಅದಕ್ಕೇ ಒಂದು ಸ್ವಲ್ಪ ತೆಗೆದು ನೋಡಿದೆ, ಹೊಂಟೋಯ್ತು. ನೆಕ್ಸ್ಟ್ 415 ಮೈನಸ್ 4 ಮಾಡಿದ್ರೆ ನಮಗೆ 411 ಬರುತ್ತೆ, ಕರೆಕ್ಟ್ ಅಲ್ವಾ? 411 ಬೈ 990 ಪ್ಲಸ್ 300 ಬೈ 900. ಸೊ ಇದೆಲ್ಲ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು 3ಇಂದ ಹೋಗುತ್ತೆ, ಇದು 3ಇಂದ ಹೋಗುತ್ತೆ, ಇದು 3ಇಂದ ಹೋಗುತ್ತೆ ನೋಡೋಣ. 4ಇಂದ 39, 3ಇಂದ 39 ಬಂತು, ಕರೆಕ್ಟ್ ಅಲ್ವಾ? 39 ಹೋದರೆ 21 ಮಿಕ್ಕುತ್ತೆ. ಸೊ 21 ಅಂತ ಅಂದರೆ 3 7 21. ಸೊ ಎಲ್ಲನೂ 3ಇಂದ ಹೋಗುತ್ತೆ. ಸೊ ಎಲ್ಲನೂ 3ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಇದೇನು ಬಂತು, ಇದೇನಾಗುತ್ತೆ? ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. 3 1 3 0 3 3 9 ಡಿವೈಡೆಡ್ ಬೈ 3ಇಂದ ಮಾಡಿದ್ರೆ 330 ಪ್ಲಸ್ ಇದೇನಾಯಿತು ನನಗೆ 411 ಅಂತ ಅಂದರೆ 13 ಪ್ಲಸ್ 7 137 ಡಿವೈಡೆಡ್ ಬೈ 330 ಪ್ಲಸ್ ಇದು 100 ಡಿವೈಡೆಡ್ ಬೈ 300, ಕರೆಕ್ಟ್ ಅಲ್ವಾ? ಸೊ ಇವಾಗ ನನಗೆ ಏನು ಬರಬೇಕು, ಇದು ಎಲ್ ಸಿ ಎಮ್ ತೊಗೊಂಡಂಗಿರೋ ದೊಡ್ಡ ನಂಬರ್ 330. ಸೊ 330 3ಇಂದ ಹೋಗಲ್ಲ, ಇಲ್ಲ ಜಸ್ಟ್ ಒಂದು 0 ತೆಗೆದ್ಬಿಟ್ಟು ಎಲ್ ಸಿ ಎಮ್ ಮಾಡ್ಬೋಣ. ಇಲ್ಲೇ ಎಲ್ ಸಿ ಎಮ್ ಮಾಡಿದ್ರೆ 33 33 30 ದೊಡ್ಡ ನಂಬರಿಂದ 0 0 ಒಂದು 0 ಆ್ಯಡ್ ಮಾಡಿಕೊಂಡ್ರೆ ಆಯಿತು ಲಾಸ್ಟು. ಸೊ 3ಇಂದ ಎಲ್ಲ ಹೋಗುತ್ತೆ, 11 11 10 ಮತ್ತು 11 ಹಾಕ್ಕೊಂಡ್ರೆ 1 1 10. ಸೊ 10 ಹಾಕ್ಕೊಂಡ್ರೆ 1 1 1. ಸೊ 3 × 11 33 × 10 330. ಇನ್ನು 1 0 ಹಾಕ್ಕೊಂಡ್ರೆ ನಮಗೆ ಎಲ್ ಸಿ ಎಮ್ ಏನು ಬಂತು, 3300 ಬಂತು, ಕರೆಕ್ಟ್ ಅಲ್ವಾ? ಎಲ್ ಸಿ ಎಮ್ 3300 ಬಂತು. 330 ಇಂಟು 10 ಮಾಡಿದ್ರೆ ನಮಗೆ 3300. ಸೊ ಇಲ್ಲಿ ಮೇಲ್ಗಡೆ ಏನಾಯಿತು 1030, ಕರೆಕ್ಟ್ ಅಲ್ವಾ? ಪ್ಲಸ್ ಇದು ಕೂಡ ಅಷ್ಟೇ 1370 ಪ್ಲಸ್ ಇಲ್ಲಿ ಮಾತ್ರ ಇಂಟು 11 ಮಾಡಬೇಕು, ಅಂದರೆ 1100 ಆಯಿತು, ಕರೆಕ್ಟ್ ಅಲ್ವಾ? ಇದು ಟೋಟಲ್ ಮಾಡಿದ್ರೆ ಎಷ್ಟಾಯಿತು ನಮಗೆ 1000 2000 3000 3300 3400 3470 3500 3500 ಡಿವೈಡೆಡ್ ಬೈ 3300, ಕರೆಕ್ಟ್ ಅಲ್ವಾ? ಸಾರಿ, ನಾನು ಇಲ್ಲೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಮಗೆ ಬಾರ್ ಬರೀ 9ಗಿತ್ತು. ಸೊ ನಾನು 309 ಮೈನಸ್ 30 ಮಾಡಬೇಕಿತ್ತು, ನಾನು ಮೈನಸ್ 9 ಮಾಡಿದ್ದೀನಿ. ಇದು 30. ಸೊ ಇದು 30 ಅಂತ ಅಂದರೆ ಇದೇನಾಗುತ್ತೆ ನಮಗೆ, ಇದು 279. ಇದು 279 ಅಂದರೆ ಇದು 3. ಸೊ
ಇದು ಎಷ್ಟಾಗುತ್ತೆ ನಮಗೆ 3 7 3 8 3 9 27 93 ಆಯಿತು. ಸೊ ಇದು 93 ಆಯಿತು ಅಂತ ಅಂದರೆ 93 × 11 1023 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ 93 × 11 1023 ಆಯಿತು. ಸೊ ಇವಾಗ ಇದು ಕರೆಕ್ಟ್, ಎಲ್ ಸಿ ಎಮ್ ಅಂತೂ ಕರೆಕ್ಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ 1030 + 1370 1000 2300 and 2400 2400 3400 and 3423. ಇದು 3423. ಓಕೆ, 3423 ಡಿವೈಡ್ ಬೈ 3000. ಸೊ ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಲಾಸ್ಟ್ ಡಿಜಿಟ್ ಏನು 1 ಬರಬೇಕು, 0 ಬರಬೇಕು. 1 0 2 ಆಪ್ಷನ್ ಇದೆ. ಸೊ ನಮಗೆ ಅಂದರೆ 3 ಇಂದ ಡಿವೈಡ್ ಮಾಡಿದ್ರೆ ಲಾಸ್ಟಲ್ಲಿ 1 ಬರಬೇಕು, ಕೆಳಗಡೆ ಲಾಸ್ಟಲ್ಲಿ 0 ಇತ್ತು, ಅದಕ್ಕೋಸ್ಕರ ಹಂಗೆ ಹೇಳಿದೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 3 1 3 4 ಇದೆ, 3 1 3 12 3 4 12 114 ಬಂತು. 114 ನಮಗೆ ಇರೋದು ಒಂದೇ ಆಪ್ಷನು ಇದರಲ್ಲಿ. ಸೊ ನಮ್ಮ ಆನ್ಸರ್ 1141/1100. ಯೂನಿಟ್ ಡಿಜಿಟಲ್ ಮಾಡಿರ್ಬೋದೇನೋ, ಎಲ್ಲಾದರೂ ಆಗ್ತಿತ್ತೇನೋ, ಚೆಕ್ ಮಾಡಿ. ಇದು ಯಾವುದಪ್ಪ ಇದು? ನೆಕ್ಸ್ಟು ಕನ್ವರ್ಟ್ ದೀಸ್ ಇಂಟು ಫ್ರ್ಯಾಕ್ಷನ್ಸ್. ಇದು ನೀವೇ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡಿ. ಕರೆಕ್ಟಾಗಿದ್ದರೆ ಪಿನ್ ಮಾಡಿ ಇಟ್ಟಿರ್ತೀನಿ. 0.7 ಬಾರ್, 0.74 ಬಾರ್, 11.43 25 ಬಾರ್, 0.69 ಬಾರ್, 0.6787ಗೆ ಬಾರ್ ಇರೋದು, 0.813 ಬಾರ್, 0.517ಗೆ ಬಾರ್ ಇರೋದು, 13.437 ಬಾರ್ ಇದೆ, 7.5816 ಬಾರ್ ಇದೆ. ಇದು ಆನ್ಸರ್ ಮಾಡಿಬಿಟ್ಟು ಎಷ್ಟಿದೆ? 1 2 3 4 5 6 7 8 9 ಇದೆ. ಈ 9ಗೂ ನನಗೆ ಆನ್ಸರ್ ಮಾಡಿಬಿಟ್ಟು ಹೇಳಿ, ಓಕೆನಾ? ಸೊ ಇಲ್ಲಿಗೆ ನಮ್ಮದು ನಂಬರ್ ಸಿಸ್ಟಮ್ ಕೂಡ ಮುಗಿದೋಯ್ತು. ನೆಕ್ಸ್ಟು ಪರ್ಮಿಟೇಷನ್, ಕಾಂಬಿನೇಷನ್, ಪ್ರಾಬಬಿಲಿಟಿ, ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಮಾಡೋಣ. ಸ್ಟ್ಯಾಟಿಸ್ಟಿಕ್ಸ್ ಈಸಿ, ಸಿಕ್ಕಾಪಟ್ಟೆ 1 ಕ್ಲಾಸ್ ಅಥವಾ 2 ಕ್ಲಾಸಲ್ಲಿ ಮುಗಿದೋಗುತ್ತೆ. ಅದಾದಮೇಲೆ ಫೈನಲ್ ಆಗಿ ಟಿಗ್ನೋಮೆಟ್ರಿ, ಜಾಮೆಟ್ರಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಫಸ್ಟ್ ಹೇಳಿದ್ದೀನಿ ಅಡ್ವಾನ್ಸ್ ಮ್ಯಾಥ್ಸ್ ಟೈಮ್ ಲೆಂತಿ ಇರುತ್ತೆ ವೀಡಿಯೋಸ್ ಅಂತ. ಸೊ ನಾನು ಕಲ್ತಿರೋದೆಲ್ಲ ಹೇಳ್ತಾ ಇದ್ದೀನಿ, ನೀವು ಕಲ್ತ್ಕೊತಾ ಇದ್ರೋ ನಂಗೆ ಗೊತ್ತಿಲ್ಲ. ಹೇಳಿ ಕಮೆಂಟ್ಸಲ್ಲೋ ಇಲ್ಲ ಟೆಲಿಗ್ರಾಮಲ್ಲೋ ಕಲ್ತ್ಕೊತಾ ಇದ್ದೀವಿ ಅಂತ, ಅಥವಾ ಲೈಕೋ ಏನೋ ಒಂದು ಮಾಡಿ. ಸರಿ, ಈ ವಿಡಿಯೋಗೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.